ಪ್ರಕಾರ ನಿಮಗೆ ಆಪರೇಷನ್ ಆಗಿಲ್ಲ, ದೆನ್ ಮತ್ತೆ ಈ ವರ್ಕ್ ಹೇಗಾಗ್ತಿತ್ತು ಸರ್? ಮೇಡಮ್ ಅವ್ರು ಬ್ಯಾಕ್ ಸೈಡ್ ಮಾಡ್ತೀವಿ ಮೇಡಮ್, ಬ್ಯಾಕ್ ಮಾಡ್ತಿದ್ದು. ಮತ್ತೆ ಬಂದು ಸೆಕ್ಸ್ ಮಾಡಿರೋರ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಬಳಿ ಇದೆಯಾ? ಇದೆ ಮೇಡಮ್, ಇದೆ ಮೇಡಮ್. ಸೊ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರಾ? ಕೊಡ್ತಾರೆ ಮೇಡಮ್, ಕೊಡ್ತಾರೆ. ಏನಂತ ಕೊಡ್ತಾರೆ? ಅವ್ರ ಸಂಘ ಇದೆಯಲ್ಲ, ನವಸ ಸಮುದಾಯ ಸಂಘ ಅಂತ, ಅಧ್ಯಕ್ಷ ನಂಬರ್ ಕೊಡಿ ಮೇಡಮ್ ಅಂತ ಕೇಳಿದೆ. ಅವಾಗ ಕೊಡಕ್ಕಾಗಲ್ಲಪ್ಪ ನಾನು ಟೆಲಿಫೋನ್ ಎಕ್ಸ್ಚೇಂಜ್ ಕೊಡಕ್ಕೆ ಅಂತ, ಇಲ್ಲ ಏನಿದ್ರು ಡೈರೆಕ್ಟ್ ಬನ್ನಿ ಅದು. ಈಗ ನಂಗೆ ಏನ್ ಸೇಫ್ಟಿ ಮೇಡಮ್ ಡೈರೆಕ್ಟ್ ಬರೋಕೆ ಅಂತ ಕೇಳಿದಾಗ ಅವ್ರು ಕಮಿಟಿ ಮಾತಾಡಿದ್ರೆ ಅದು ಕಾಲ್ ರೆಕಾರ್ಡಿಂಗ್ ಅಂತ ಇದೆ. ಅವರು ನಿಮ್ಗೆ ಎಲ್ಲೇ ಸಿಕ್ಕಿದ್ರು ಬಿಡಲ್ಲ, ನಮ್ಮ ಆಲ್ರೆಡಿ ನಮ್ಮ ಕಾಯ್ಕೊಂಡಿದ್ದಾರೆ. ನಂಜನಗೂಡು ಮೈಸೂರು ಆಗಿರ್ಬೋದು, ಮತ್ತೆ ಮಂಗಳೂರು ಆಗಿರ್ಬೋದು, ಎಲ್ಲೇ ಸಿಕ್ಕಿದ್ರು ಒಂಟಿಯಾಗಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಯಾರು ನಿಮ್ಗೆ ಯಾವ ರೀತಿ ಕರೆ ಮಾಡಿದ್ದು ಮೇಡಮ್? ನಾವೇ ಕರೆ ಮಾಡಿದ್ದು ಆಫೀಸ್ ಅವ್ರಿಗೆ, ಮೇಡಮ್ಗೆ. ಅವಾಗ ಕಮಿಟಿ ಮಾತಾಡ್ತಾ ಇದ್ವಿ. ಕಮಿಟಿಯವರು ನಿಮಗೆ ಬೆದರಿಕೆಯನ್ನ ಹಾಕಿದ್ರು. ಸರಿ, ಈಗ ಅನಿಲ್ ಕುಮಾರ್ ಅವರೇ, ನಾನು ಒಂದಷ್ಟು ಕ್ವಶನ್ಸ್ಗಳನ್ನು ಕೇಳ್ತೀನಿ, ನೀಟಾಗಿ ಆನ್ಸರ್ ಮಾಡ್ತಾ ಹೋಗಿ. ಈಗ ನಿಮಗೆ ಆಪರೇಷನ್ ಆಗಿಲ್ಲ ಅಲ್ವಾ? ನೀವು ಮಂಗಳಮುಖಿ ಅಲ್ಲ. ಹೌದು ಮೇಡಮ್. ಮತ್ತೆ ನೀವು ಅವ್ರ ಮೇಲೆ ಅಲಿಗೇಷನ್ ಹಾಕಿದ್ರಿ, ನಮಗೆ ಬಲವಂತವಾಗಿ ಸೆಕ್ಸ್ ವರ್ಕಿಗೆ ಕಳಿಸ್ತಾರೆ ಅಂತ ಅಲ್ವಾ? ಹೌದು ಮೇಡಮ್. ಮತ್ತೆ ಅದು ಹೇಗೆ ನಿಮ್ಮನ್ನ ಬಲವಂತವಾಗಿ ಸೆಕ್ಸ್ ವರ್ಕಿಗೆ ಅವ್ರು ಕಳ್ಸೋದಕ್ಕೆ ಸಾಧ್ಯ, ನಿಮಗೆ ಆಪರೇಷನ್ನೇ ಆಗಿಲ್ಲ ಅಂದ್ರೆ? ಮೇಡಮ್ ಅಲ್ಲಿ ಫುಟೇಜ್ ಚೆಕ್ ಮಾಡ್ಲಿ ಮೇಡಮ್, ಸಿಸಿ ಕ್ಯಾಮೆರಾ ಫುಟೇಜ್ ಚೆಕ್ ಮಾಡ್ಲಿ. ಅಲ್ಲಿ ಫುಟೇಜ್ ಚೆಕ್ ಮಾಡಿದ್ರೆ ಪಿನ್ ಟು ಪಿನ್ ಮಾಹಿತಿ ಗೊತ್ತಾಗುತ್ತೆ ಅಲ್ವಾ? ನಿಮ್ಮ ವಿಡಿಯೋ ಆಫ್ ಆಯ್ತು, ಸರಿಯಾಗಿ ಆನ್ ಮಾಡ್ಕೊಂತೀರಾ? ಒಂದು ಸೆಕೆಂಡ್ ಮೇಡಮ್. ಅಲ್ಲ, ನೀವೇನಿದ್ರು ಓಪನ್ ಆಗಿ ಹೇಳ್ಬೋದು. ನಮ್ಮದು ನ್ಯೂಸ್ ಚಾನಲಲ್ಲಿ ಹೋಗುತ್ತೆ ಅಷ್ಟೇ, ನಿಮಗೇನು ತೊಂದರೆ ಆಗೋದಿಲ್ಲ. ನೀವು ಓಪನ್ ಆಗಿ ಹೇಳ್ಬೋದು. ನಿಮ್ಮ ಹತ್ರ ಕಸ್ಟಮರ್ಸ್ಗಳು ಹೇಗೆ ಬರೋದಕ್ಕೆ ಸಾಧ್ಯ ಆಗ್ತಿತ್ತು? ನಿಮಗೆ ಆಪರೇಷನ್ ಆಗಿಲ್ಲ ಅಂತಂದರೆ ಹೇಗೆ ಬರೋದಕ್ಕೆ ಆಗ್ತಿತ್ತು? ಓಪನ್ ಆಗಿ ಮಾತಾಡಿ ಅನಿಲ್ ಕುಮಾರ್ ಅವರೇ. ವಿಡಿಯೋ ಆನ್ ಇದೆ, ಹೇಳಿ. ಹೇಳಿ, ವಿಡಿಯೋ ಆನ್ ಇದೆ ಅನಿಲ್ ಕುಮಾರ್ ಅವರೇ. ಅದೇ ಮೇಡಮ್, ಆತರ ಈಗ ಹೌದು ಜೆಂಟ್ಸ್ ಈಗ ಬರ್ತಾನೆ ಹೇಳಿದ್ನಲ್ಲ, ಬ್ಯಾಕ್ ಸೈಡ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಆತರ ಬಂದಿ ಮಾಡ್ತೀವಿ ಮೇಡಮ್. ಸೊ ನೀವು ಅವ್ರ ಹತ್ರ ನಿಮ್ಮ ಹತ್ರ ಬರ್ತಿದ್ದಂತಹ ಕಸ್ಟಮರ್ಸ್ ನಿಮ್ಗೆ ಬಲವಂತವಾಗಿ ಸೆಕ್ಸ್ ವರ್ಕಿಗೆ ಯೂಸ್ ಮಾಡ್ಕೋತಾ ಇದ್ರು? ಬಲವಂತವಾಗಿ ಅಂತ ಮೇಡಮ್, ಅವ್ರಿಗೆ ಯಾವ ತರ ಅಂದ್ರೆ, ಈಗ ಅವ್ರಿಗೆ ಯಾರೇ ಆಗ್ಲಿ, ಈಗ ಒಂದು ಲೇಡೀಸ್ ತರ ಹೋದ್ಮೇಲೆ ಅವ್ರದ್ದು ಅದೇ ಕೆಲಸ, ಅಲ್ಲಿ ಕೇಳೋದಲ್ವ ಅವ್ರಿಗೆ ಅದೇ ಕೆಲಸ. ಕಸ್ಟಮರ್ಸ್ಗೆ ಲಾರಿ ಡ್ರೈವರ್ ಆಗಿರ್ಬೋದು, ಅಥವಾ ಅಲ್ಲಿ ಲೋಕಲ್ ಆಗಿರ್ಬೋದು, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಮೇಡಮ್. ಅವ್ರಿಗೆ ನಮ್ಗೆ ಬಂದ್ ಮಾಡಿದಾರಲ್ಲ, ಅಪ್ಲೋಡ್ ಮಾಡಿದಾರಲ್ಲ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಉಂಟು ಮೇಡಮ್. ಬೇಕಾದ್ರೆ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಿಸ್ತೀನಿ ಮೇಡಮ್ ನಾನು. ಸೊ ನಿಮ್ಮ ಜೊತೆ ಬಂದು ಸೆಕ್ಸ್ ಮಾಡಿರೋರ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಬಳಿ ಇದೆಯಾ? ಇದೆ ಮೇಡಮ್, ಇದೆ ಮೇಡಮ್. ಸೊ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರಾ? ಕೊಡ್ತಾರೆ ಮೇಡಮ್, ಕೊಡ್ತಾರೆ. ಏನಂತ ಕೊಡ್ತಾರೆ? ಹೀಗೆ ನಿಮ್ಮ ಜೊತೆ ಇದ್ರು ಅಂತ? ಹೌದು ಮೇಡಮ್. ಸರ್, ಈಗ ಒಂದು ಸ್ಮಾಲ್ ಕ್ವೆಶನ್, ನೀವೇನು ಅನ್ಕೊಳ್ಳಲ್ಲ ಅಂತಂದ್ರೆ, ನೀವೇ ಹೇಳೋ ಪ್ರಕಾರ ನಿಮಗೆ ಆಪರೇಷನ್ ಆಗಿಲ್ಲ, ದೆನ್ ಮತ್ತೆ ಈ ವರ್ಕ್ ಹೇಗಾಗ್ತಿತ್ತು ಸರ್? ಮೇಡಮ್ ಅವ್ರು ಬ್ಯಾಕ್ ಸೈಡ್ ಮಾಡ್ತೀವಿ ಮೇಡಮ್, ಬ್ಯಾಕ್ ಮಾಡ್ತಿದ್ದು. ಎಷ್ಟು ಕಸ್ಟಮರ್ಸ್ಗಳು ಬರ್ತಾ ಇದ್ರು ಸರ್? ಮೇಡಮ್ ದಿವಸಕ್ಕೆ ಇಬ್ರು ಆಗಿರ್ಬೋದು, ಒಂದ್ 3-4 ಜನ ಆಗಿರ್ಬೋದು, ಅಷ್ಟು ಜನ ಬರ್ತಾರೆ ಮೇಡಮ್. ಅದ್ರ ಮೇಲೆ ಬರ್ತಾ ಇದ್ರು. ಈಗ ಎಷ್ಟು ಹಣ ಕೊಡ್ತಾ ಇದ್ರು ಸರ್? ಎಷ್ಟು ಹಣ ಕೊಡ್ತಾ ಇದ್ರು? ಒಬ್ಬೊಬ್ರು 200, 300, ಒಬ್ರು 500, ಒಬ್ರು 700 ಆ ತರ ಕೊಡ್ತಾ ಇದ್ರು ಮೇಡಮ್. ಎಲ್ಲ ಹಣವನ್ನ ನೀವೇ ಇಟ್ಕೊಂತಾ ಇದ್ರಾ ಅಥವಾ ನಿಮ್ಮ ಗುಂಪಿನವ್ರಿಗೆ ಕೊಡ್ತಾ ಇದ್ರು? ಅವಾಗ ನಮ್ಮ ಗುಂಪಿನವ್ರಿಗೆ ಕೊಡ್ತಾ ಇದ್ವಿ ಮೇಡಮ್, ನಾವು ಇಟ್ಕೊತಾ ಇದ್ದಿಲ್ಲ. ಯಾವುದೇ ತರ ಹಣ ನಾವು ಇಟ್ಕೊತಾ ಇದ್ವಿ ಮೇಡಮ್. ನೀವು ಯಾವುದು ಇಟ್ಕೊಂತಾ ಇರಲಿಲ್ಲ? ಭಿಕ್ಷಾಟನೆಯಿಂದ ಬರುವಂತ ಹಣವನ್ನ ಏನ್ ಮಾಡ್ತಾ ಇದ್ರಿ ಸರ್? ಮೇಡಮ್ ಅದನ್ನ ಕಿತ್ಕೊಳ್ತಾ ಇದ್ವಿ, ಅದನ್ನ ಅವರೇ ಕಿತ್ಕೊಳ್ತಾ ಇದ್ರು. ನಿಮ್ಮ ಕುಟುಂಬಕ್ಕೆ ಅಂತ ನೀವೇನು ಕೊಡ್ತಾ ಇರ್ಲಿಲ್ಲ? ಇಲ್ಲ ಮೇಡಮ್, ಇಲ್ಲ. ಸರಿ, ಈಗ ನಿಮ್ಗೆ ಒಟ್ನಲ್ಲಿ ಬೆದರಿಕೆಗಳು ಬರ್ತಾ ಇದೆ. ಹೌದು ಮೇಡಮ್, ನಮ್ಗೀಗ ಒಂದು ರಕ್ಷಣೆ ಬೇಕು ಮೇಡಮ್, ನಮ್ಗೆ ರಕ್ಷಣೆ ಸಿಗ್ತಾರೆ ಮೇಡಮ್. ಈಗ ಅವರು ಸಹ ನಿಮ್ಮ ಮೇಲೆ ಅವರೇ ಹೇಳೋವಂಥದ್ದು ಏನು ಅಂತಂದರೆ, ಇಲ್ಲ ಕೆಲವೊಂದಷ್ಟು ಮೆಸೇಜ್ಗಳನ್ನು ನೀವೇ ಮಾಡಿ ಮೊದಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ದು, ನಾವು ಯಾಕೆ ಅವರನ್ನು ಬಲವಂತವಾಗಿ ಕರ್ಕೊಳ್ಳೋಣ, ನಮಗೆ ಅವರು ಇಲ್ಲಿ ಬಂದರು, ಅವ್ರು ದುಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ರು ಅಷ್ಟೇ, ಅದು ಬಿಟ್ಟು ನಾವು ಅವ್ರನ್ನ ಕರೆದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಹೇಳ್ತೀರಾ? ಮೇಡಮ್ ಇವಾಗ ಅದೇ ಹೇಳಿದ ಪ್ರಕಾರ, ಇವಾಗ ಅದು ವಾಟ್ಸಪ್ ಮೆಸೇಜ್ ಎಲ್ಲ
ನಂತರ ಡಾಕ್ಯುಮೆಂಟ್ಸ್ ಇದೆ ಕಳಿಸ್ತೀನಿ. ನಂತರ ಸ್ಕ್ರೀನ್ ಶಾಟ್ ಇದೆ, ವಾಟ್ಸ್ಆಪ್ ನಂಬರ್ ಆದ್ರೆ ನಾನು ಕಳಿಸ್ಕೊಡ್ತೀನಿ. ಮತ್ತೆ ಅವ್ರು ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ಸ್ ನಿಮಗೆ ಅದನ್ನ ಅಪ್ಲೋಡ್ ಮಾಡ್ತೀವಿ ಮೇಡಮ್. ಅವ್ರು ಮಾತಾಡಿರೋ ರೆಕಾರ್ಡಿಂಗ್ಸ್ ಆಗಿರ್ಬೋದು, ಮತ್ತೆ ಅವ್ರು ಟಾರ್ಚರ್ ಕೊಟ್ಟಿರೋ ಒಂದೆರಡು ವಿಡಿಯೋ ಇದೆ, ಅದೆಲ್ಲ ಕಳಿಸ್ಕೊಡ್ತೀನಿ. ಈಗ ಹೇಳ್ತಾರಲ್ಲ ಅವಾಗ ಏನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದೆಲ್ಲ ಎನ್ಕ್ವೈರಿ ಆಗ್ತಾ ಇದೆ, ಆಗ್ಲಿ ಮೇಡಮ್. ಈಗ ನಾನು ಮೆಸೇಜ್ ಮಾಡಿ ಮೇಡಮ್ ಇಲ್ಲ ಅಂತ ಹೇಳಲ್ಲ, ಒಂದ್ ಲೈಕ್ ಕೊಟ್ಟಿರ್ಬೋದು, ಒಂದ್ ಕಮೆಂಟ್, ಈಗ ಒಂದ್ ಮೆಸೇಜ್ ಮಾಡಿರ್ಬೋದು, ಮಾಡಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ಆ ಬೇಸ್ ಮೇಲೆ ಟಾರ್ಗೆಟ್ ಮಾಡ್ತಿರ್ಬೋದು, ಟಾರ್ಗೆಟ್ ಮಾಡಿರ್ಬೋದು ಆ ಬೇಸ್ ಮೇಲೆ. ಅಲ್ಲ, ಈಗ ನೀವು 5 ತಿಂಗಳವರೆಗೂ ಅಲ್ಲಿದ್ದೀರಾ, ನಿಮಗೆ ಈಗ ಮಾಡ್ತಿದ್ದಂತಹ ನೀವು ಅಪೋಸ್ ಮಾಡ್ಕೊಂಡು ಬಂದ್ಬಿಟ್ರಿ ಹೊರಗಡೆ. 5 ತಿಂಗಳು ಹಿಂದೆನೇ ಯಾಕೆ ಮಾಡಲಿಲ್ಲ? ಅಷ್ಟೊಂದು ಫೋರ್ಸ್ ಮಾಡಿರ್ತಾ ಇದ್ದಾರೆ ನನಗೆ ಅಂತ. ಮೇಡಮ್ ಅದೇ ಈಗ ಜೀವ ಎಜುಕೇಶನ್ ಇಸ್ಕೊಂಡಿರೋ ಅಂತ ಹೇಳಿದ್ನ ಮೇಡಮ್. ಮತ್ತೆ ನೀವು ತುಂಬಾ ಖುಷಿಯಾಗಿ ರೀಲ್ಸ್ ಎಲ್ಲ ಮಾಡಿದಿರಲ್ಲ ಅನಿಲ್ ಕುಮಾರ್ ಅವರೇ ಅವ್ರ ಜೊತೆ. ಅವರು ಪಬ್ಲಿಕ್ ಆತರ ಮಾಡ್ಲೇಬೇಕು. ಆತರ ಮಾಡ್ಲಿ ಅಂದ್ರೆ ಅವರು ದಿವಸ ಹೊಡಿಯೋದು, ಕಪ್ಪಲ್ ಹೊಡಿಯೋದು, ಆತರ ಎಲ್ಲ ಮಾನಸಿಕವಾಗಿ ಟಾರ್ಚರ್ ಕೊಡ್ತೀವಿ ಮೇಡಮ್. ನೀವು ನಿಮ್ಗೆ ಅಲ್ಲಿರುವಾಗ ಮತ್ತೆ ಆ ಕಮಿಟಿಲಿ ಕಮಿಟಿ ಇದ್ವಿ ಮೇಡಮ್. ಅವ್ರು ಈಗ ಕೆಪಿಲಿ ಇರ್ಬೇಕಾದ್ರೆ ಹೊಡೆದು ಅವ್ರು ಕೇಳೋದು, ಏನಕ್ಕಿಂತ ಹೊಡಿತೀಯ ಹುಡುಗನ್ಗೆ, ಹೊಡಿಬೇಡ ತಪ್ಪು ಅಂತ ಕೇಳೋದು. ಅವ್ರ ಹೆಸರು ಅರೆಸ್ಟ್ ಮಾಡ್ಬಿಟ್ಟು ಅವ್ರು ಕೇಳೋದಕ್ಕೆ ಅವ್ರ ಮೇಲೆ ಇವರು ಅಗನಿಷ್ಠ ಅದು. ನಿಮಗೆ ಹೊಡಿತಿದ್ದವ್ರು ಯಾರು? ಆ ಗುಂಪಿನಲ್ಲಿ ಹೊಡಿತಿದ್ದವ್ರು ಯಾರು? ಮೇಡಮ್ ಅನಿಯವರೇ ಹೊಡಿತಾ ಇದ್ರಾ? ನಿಮ್ ಖರ್ಚಿಗೆ ಏನು ಹಣ ಸಿಗ್ತಾ ಇರ್ಲಿಲ್ವಾ ಅಲ್ಲಿ? ಇಲ್ಲ ಮೇಡಮ್. ನಮ್ಗೆ ಇಂದಿರಾ ಕ್ಯಾಂಟೀನ್ ಫುಟೇಜ್ ಚೆಕ್ ಕೊಡ್ಸ್ಬೇಕು, 10 ರೂಪಾಯಿ ಊಟ ಕೊಡ್ತಾ ಇದ್ ಮೇಡಮ್ ನಮ್ಗೆ.